ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನೀವು ನೋಡ್ತಿದ್ದೀರಾ ಟ್ರಿಪ್ ಪ್ಯಾಕರ್ ಉಲ್ಲಾಸ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ, ಫ್ಯಾಮಿಲಿ ಎಲ್ಲ 3 ವೀಕಿಂದ ಪೋಸ್ಟ್ಪೋನ್ ಆಗಿ ಈ ವೀಕ್ ಹೋಗ್ತಾ ಇದ್ದೀವಿ. ಸೊ ಸದ್ಯಕ್ಕೆ ನಾವೀಗ ಸಿಕ್ಕಲ್ಲಿರುವಂಥ KSRTC ಬಸ್ ಸ್ಟಾಪಲ್ಲಿದ್ದೀವಿ. ತುಂಬ ವರ್ಷಗಳಾಗಿತ್ತು ನಾವು ಮಂತ್ರಾಲಯಕ್ಕೆ ಹೋಗಿ. ಸೊ ಇವತ್ತು ಹೋಗ್ತಾ ಇದ್ದೀವಿ. ಬಸ್ ರೆಡಿ ಆಗಿದೆ ಆಲ್ರೆಡಿ, ಸ್ಲೀಪಿಂಗ್ ಕೋಚು. ಟ್ರೈನ್ ಬುಕ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ, ಬಟ್ ಟ್ರೈನ್ ಸಿಗಲಿಲ್ಲ. ಯಾಕೆಂದರೆ ಈ ವಾರ ಗುರು ಆರಾಧನೆ ಇತ್ತಲ್ಲ, ಸೊ ಅದಕ್ಕೋಸ್ಕರ ಎಲ್ಲರೂ ಒಟ್ಟಿಗೆ ಹೋಗಿ ರಾಯರ ದರ್ಶನ ಮಾಡ್ಕೊಂಬರೋಣ. ನಿಮಗೂ ದರ್ಶನ ಮಾಡಿಸ್ತೀನಿ. ಎಲ್ಲರೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮರಿಬೇಡಿ, ಓಕೆನಾ? ದಿ ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ವೆಲ್ಕಮ್ ಟು ಮಂತ್ರಾಲಯ. ನಮ್ಮ ಅಣ್ಣ, ನಮ್ಮ ಅಪ್ಪ ಅಮ್ಮ ಎಲ್ಲ ಹೋಗ್ತಿದ್ದಾರೆ. ಮಳೆ ಹೆವಿ ಬರ್ತಾಯಿದೆ. ಯಾರೊಬ್ಬ ಬಂದು ಬೆಳಗ್ಗಿನ ಬಟ್ಟಿಟ್ಟು ಹೋಗ್ಬಿಟ್ಟ. ಬಟ್ ಚೆನ್ನಾಗಿದೆಲ್ಲಮ್ಮ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈಗ ತಾನೇ ದರ್ಶನ ಮುಗಿಸ್ಕೊಂಡು ಬಂದ್ವಿ. ತುಂಬ ಜಾಸ್ತಿ ಜನನೂ ಇಲ್ಲ. ನಾವು ಭಯ ಪಡ್ಕೊಂಡಿದ್ವಿ, ಯಾಕೆಂದರೆ ಗುರು ಆರಾಧನೆ ಬೇರೆ ಇತ್ತಲ್ಲ. ಸೊ ಜಾಸ್ತಿ ಜನ ಇರ್ತಾರೇನೋ ಅಂತ ಅಂದ್ಕೊಂಡೋದ್ವಿ, ಬಟ್ ಜಾಸ್ತಿ ಜನ ಏನಿರಲಿಲ್ಲ. ಬೇಗ ದರ್ಶನ ಕ್ಯೂ ಎಲ್ಲ ಮೂವ್ ಆಗಿ ದೇವರ ದರ್ಶನನ ಕ್ಲೀನಾಗಿ ನೋಡ್ಕೊಂಡು ಹೊರಗಡೆ ಬಂದಿದ್ದೀವಿ. ಈಗ ನೆಕ್ಸ್ಟು ಬೇರೆ ಏನು ಪ್ಲ್ಯಾನ್ ಅಂತ ಇವಾಗ ಮಾಡಬೇಕು. ಬೇಕಾದವರೆಲ್ಲ ಕೈ ಬಿಟ್ಟಾಗ, ಧೈರ್ಯ ಕಳೆದುಕೊಂಡಾಗ, ಸೋಲುತ್ತಿದ್ದೇನೆ ಎಂದು ಭಯಪಟ್ಟಾಗ, ಯಾವುದೇ ದಾರಿ ಕಾಣಿಸದೇ ಇದ್ದಾಗ ನಮ್ಮನ್ನು ಗೆಲುವಿನೆಡೆಗೆ ನಡೆಸುವ, ಧೈರ್ಯ ತುಂಬುವ ಏಕೈಕ ಮಂತ್ರ ರಾಯರಿದ್ದಾರೆ. ನಮಗೆ ಬೇಗ ದರ್ಶನ ಆಯಿತು. ಸೊ ಸಾಯಂಕಾಲದವರೆಗೂ ಟೈಮ್ ಇತ್ತಲ್ಲ ಅಂತೇಳ್ಬಿಟ್ಟು ಇವಾಗ ನಿಯರ್ 5 ಪ್ಲೇಸಸ್ನ ತೋರಿಸ್ತೀವಿ ಅಂತ ಆಟೋದವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಯಾವುದು ಅಂದರೆ ಒಂದು ಆಂಜನೇಯ ದೇವಸ್ಥಾನ ಒಂದಿದೆ, ಮತ್ತು ಗುರು ರಾಯರು ಇದ್ದಂತಹ ಅಣ್ಣಪ್ಪ ಸ್ವಾಮಿ ಮಠ ಅಂತ ಒಂದಿದೆ, ಮನೆ ಅದೊಂದು, ಮತ್ತು ಏಕಶಿಲಾ ಬೃಂದಾವನ ಅಂದರೆ ಒಂದೇ ಕಲ್ಲಲ್ಲಿ ಬೃಂದಾವನ ನಿರ್ಮಾಣ ಆಗಿರೋಂಥದ್ದು, ಮತ್ತು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಮತ್ತು ಆ ದೇವಸ್ಥಾನದ ಹಿಂದೆ ಒಂದು ಲಕ್ಷ್ಮೀ ದೇವಸ್ಥಾನ ಒಂದಿದಂತೆ, ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೋಗ್ತಾ ಇದೀವಿ ಎಲ್ಲರೂ. ಈಗ ನಾವು ಬಂದಿರೋದು ಅಣ್ಣಪ್ಪಾಚಾರ್ಯ ಅವರ ಮನೆ ಹತ್ರ. ಅಂದರೆ ನಮ್ಮ ರಾಯರು ರಾಘವೇಂದ್ರ ಸ್ವಾಮಿಯವರು ಇಲ್ಲೇ ವಿಶ್ರಾಂತಿ ಪಡೆಯುತ್ತಿದ್ದಂಥ ಸ್ಥಳ ಇರೋದು, ಮತ್ತು ಅವರು ಧ್ಯಾನ ಮಾಡ್ತಿದ್ದಂಥ ಸ್ಥಳ ಇಲ್ಲೇ ಇರೋದು. ಇಲ್ಲಿಂದ ಆಮೇಲೆ ಅಲ್ಲಿ ಮಂತ್ರಾಲಯದಲ್ಲಿ ಮಠದ ಹತ್ರ ಅವ್ರು ಹೋಗಿ ನೆಲೆಸಿದ್ದು. ಸೊ ಇಲ್ಲಿ ಒಳಗಡೆ ದೇವಸ್ಥಾನವೂ ಇದೆ. ರಾಯರ ಬಗ್ಗೆ ತಿಳ್ಕೊಳ್ಬೇಕಾದಂತಹ ಎಲ್ಲ ಒಂದೊಂದು ಫೋಟೋ ಕೂಡ ಇಲ್ಲಿ ಒಳಗಡೆ ಸುತ್ತ ಹಾಕಿದ್ದಾರೆ. ಪ್ರತಿಯೊಂದು ಕಥೆನೂ ಇದರಲ್ಲಿದೆ. ಯಾವ ಥರ ರಾಘವೇಂದ್ರ ಸ್ವಾಮಿ ಇದ್ದರು ಮತ್ತು ಯಾವ ಥರ ಅವರು ದೇವರಾದರು, ಪ್ರತಿಯೊಂದು
ಡೀಟೇಲ್ಸ್ನು ಇಲ್ಲ ಕೊಟ್ಟಿದ್ದಾರೆ. ಇಲ್ಲೊಂದು ಫೋಟೋದಲ್ಲಿ ಬೃಂದಾವನದಲ್ಲಿ ಯಾವ್ಯಾವ ದೇವರುಗಳು ಯಾವ್ಯಾವ ಭಾಗದಲ್ಲಿ ನೆಲೆಸಿರ್ತಾರೆ ಅನ್ನೋದನ್ನು ಹಾಕಿದ್ದಾರೆ. ನಾವೀಗಿರೋದು ಬಿಚ್ಚಾಲೆ ಎಂಬ ಗ್ರಾಮದಲ್ಲಿ. ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗುವ ಮೊದಲು 13 ವರ್ಷಗಳ ಕಾಲ ಈ ಬಿಚ್ಚಾಲೆ ಗ್ರಾಮದಲ್ಲಿ ತಪಸ್ಸನ್ನು ಮಾಡಿರ್ತಾರೆ. ಮತ್ತೆ ಈ ತುಂಗಭದ್ರಾ ದಡದಲ್ಲಿ ಏಕಶಿಲಾ ಬೃಂದಾವನ ಕೂಡ ಇರೋದು. ಬೃಂದಾವನ ಇರೋದಕ್ಕೂ ಮುಂಚೆ ಅಶ್ವತ್ಥ ವೃಕ್ಷಗಳು ಇಲ್ಲಿದ್ದು ಅದರ ಕೆಳಗಡೆ ಶಾಲೆಯನ್ನ ನಡೆಸ್ತಾ ಇರ್ತಾರೆ ಅಪ್ಪಣ್ಣಾಚಾರ್ಯರು. ಅಲ್ಲೇ ಇದ್ದ ಒಂದು ಕಟ್ಟೆಯ ಮೇಲೆ ರಾಯರು ಧ್ಯಾನ ಮಾಡ್ತಿರ್ತಾರೆ ಅಂತ ಹೇಳಲಾಗ್ತಿದೆ. ಕೆಲವು ದಿನಗಳ ನಂತರ ಅಪ್ಪಣ್ಣಾಚಾರ್ಯರು ಜೊತೆಯಲ್ಲಿದ್ದರೆ ಬೃಂದಾವನಸ್ಥರಾಗುವುದನ್ನು ತಡೆಯುತ್ತಾರೆ ಎಂದು ಅವರನ್ನು ಮಧ್ವ ಸಿದ್ಧಾಂತ ಪ್ರಚಾರಕ್ಕೆ ಕಳಿಸ್ತಾರೆ ರಾಯರು. ಕಳಿಸಿದ ನಂತರ ಮಂತ್ರಾಲಯದಲ್ಲಿ ಬೃಂದಾವನವನ್ನು ರಾಯರು ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿದ ರಾಯರ ವಿಷಯವನ್ನು ತಿಳಿದ ಅಪ್ಪಣ್ಣಾಚಾರ್ಯರು ಪ್ರತಿದಿನ ಮಂತ್ರಾಲಯಕ್ಕೆ ಬಂದು ರಾಯರ ದರ್ಶನ ಮಾಡ್ತಿರ್ತಾರೆ. ಆವಾಗ ರಾಯರ ಅಶರೀರವಾಣಿ ಅಪ್ಪಣ್ಣಾಚಾರ್ಯರಿಗೆ ಕೇಳಿಸುತ್ತೆ. ಏನಪ್ಪಾ ಅಂತಂದ್ರೆ, ರಾಯರು ಧ್ಯಾನ ಮಾಡ್ತಿದ್ದಂತಹ ಕಟ್ಟೆಯ ಮೇಲೆ ಒಂದು ಏಕಶಿಲಾ ಬೃಂದಾವನವನ್ನು ನಿರ್ಮಿಸಿದರೆ ಅಲ್ಲಿ ನಾನು ಜ್ಯೋತಿಯ ಸ್ವರೂಪದಲ್ಲಿ ಬಂದು ನೆಲೆಸುತ್ತೇನೆ ಅಂತ ಹೇಳಿದಾಗ ಅಪ್ಪಣ್ಣಾಚಾರ್ಯರು ಅದನ್ನು ನಿರ್ಮಿಸ್ತಾರೆ. ಅದೇ ಈಗ ನೀವು ನೋಡ್ತಿರೋ ಏಕಶಿಲಾ ಬೃಂದಾವನ. ನಿನಗೆಂದೇ ವಿಶೇಷವಾದ ಮಾಹಿತಿ ನನ್ನಲ್ಲಿ, ನಿನಗೆಂತ ವಿಶೇಷವಾದ ಸಂಗತಿ ಇನ್ನೆಲ್ಲಿ. ಈಗ ನಾವು ಬಂದಿರೋದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಮಂತ್ರಾಲಯದಿಂದ 10 ಕಿಲೋಮೀಟರ್ ದೂರ ಇದ್ದು, ಈ ಕ್ಷೇತ್ರದಲ್ಲಿ 16ನೇ ಶತಮಾನದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು 12 ವರ್ಷಗಳ ಕಾಲ ತಪಸ್ಸನ್ನು ಮಾಡಿರ್ತಾರೆ. ರಾಯರು ತಪಸ್ಸನ್ನು ಮುಗಿಸಿ ಹೋದ ನಂತರ ಗಾಣದಾಳದ ಅನಂತ ಆಚಾರ್ಯರಿಗೆ ಕನಸಿನಲ್ಲಿ ಆಂಜನೇಯ ಕಪಿ, ಗರುಡ, ನರಸಿಂಹ, ವರಾಹ, ಹಯಗ್ರೀವ ಅವತಾರದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಅಲ್ಲಿಂದ ಈ ಸ್ಥಳ ಪಂಚಮುಖಿ ಹನುಮಂತ ದೇವರ ದೇವಾಲಯವಾಗಿ ಪ್ರಸಿದ್ಧಿಯಾಗಿದೆ. ಮತ್ತೆ ರಾಯರು ರಾಮ ಮತ್ತು ಹನುಮಂತನ ಉತ್ಕೃಷ್ಟ ಭಕ್ತರೆಂದು ನಂಬಲಾಗುತ್ತಿದೆ. ಆದ್ದರಿಂದ ಹನುಮಂತನು ಪಂಚಮುಖಿ ಅವತಾರದಲ್ಲಿ ರಾಯರಿಗೆ ದರ್ಶನ ನೀಡಿರುತ್ತಾರೆ ಎಂದು ಹೇಳಲಾಗುತ್ತಿದೆ. ಮತ್ತೆ ಈ ದೇವಸ್ಥಾನದ ಪಕ್ಕದಲ್ಲಿ ಹಾಸಿಗೆ, ದಿಂಬು ಮತ್ತೆ ವಿಮಾನಗಳನ್ನು ಹೋಲುವ ಬಂಡೆಗಳು ಕಾಣಸಿಗುತ್ತವೆ. ನಂತರ ಈ ಪಂಚಮುಖಿ ದೇವಾಲಯದ ಹಿಂದೆ ಬಂದರೆ ಅಲ್ಲೊಂದು ಗುಡ್ಡ ಇದ್ದು, ಅಲ್ಲಿ ಕೊಲ್ಲಾಪುರದ ಮಹಾಲಕ್ಷ್ಮಿ ಅವತಾರ ಎನ್ನುವಂತಹ ಕುಲಮ್ಮ ದೇವಿಯ ಗುಡಿಯನ್ನು ಇಲ್ಲಿ ಕಟ್ಟಿದ್ದಾರೆ. ನನಗೆ ಮಂತ್ರಾಲಯದಲ್ಲಿ ತುಂಬ ಇಷ್ಟ ಆಗಿದ್ದೇನಪ್ಪ ಅಂತಂದರೆ, ಮಂತ್ರಾಲಯ ಬಂದು ಆಂಧ್ರದಲ್ಲಿರೋದು, ಬಟ್ ಇಲ್ಲಿ ತುಂಬ ಕನ್ನಡ ಯೂಸ್ ಮಾಡ್ತಾರೆ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇವಾಗ ಎಲ್ಲ ದರ್ಶನ ಮತ್ತೆ 2ನೇ ಸತಿ ಮುಗಿಸ್ಕೊಂಡು ಪ್ರೋಗ್ರಾಮ್ ನೋಡ್ತಾ ಇದ್ದೀವಿ. ಈ ಪ್ರೋಗ್ರಾಮ್ ನೋಡಿಕೊಂಡು ಊಟ ಮಾಡಿ ಸೀದಾ ಡೈರೆಕ್ಟ್ ಬಸ್ ಹತ್ತುತ್ತೀವಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಹಿಂಗೆ ನೋಡ್ತಾ ಇರಿ. ಲೈಕ್ ಮತ್ತು ಶೇರ್ನ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.